ಮೀನರಾಶಿಯವರಿಗೆ ಸುವರ್ಣ ಕಾಲದ ಮೊದಲನೇ ಸೂಚನೆ ಬರ್ತಾ ಇದೆ. ಬರ್ತಿರೋಂಥ ಒಂದು ಶುಭ ಸುದ್ದಿ ನಿಮ್ಮ ಜೀವನದ ಬೆಳಕಾಗ್ತಾ ಇದೆ. ನಿಮ್ಮ ಕನಸು ನನಸಾಗುವಂಥ ಒಂದು ಸಮಯ ಹತ್ರದಲ್ಲೇ ಇದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನ್ವಿ. ನನ್ನ ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಯುವಂತಹ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ಏನೆಲ್ಲ ಈ ತಿಂಗಳಲ್ಲಿ ನಿಮಗೆ ದ್ವಾದಶ ರಾಶಿಗಳ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿದೆ, ಯಾವುದಾದ್ರೂ ಗ್ರಹಗಳ ಬದಲಾವಣೆ ಇದೆ ಈ ತಿಂಗಳಲ್ಲಿ ಅಂತ ನೋಡೋದಾದ್ರೆ ನೋಡಿ, ಮೊದಲನೇದಾಗಿ ಇದೇ ತಿಂಗಳ 2ನೇ ತಾರೀಕು ಶುಕ್ರ ಗ್ರಹ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ತನ್ನ ಸ್ವಕ್ಷೇತ್ರಕ್ಕೆ ತನ್ನ ಪತನ ಬದಲಾಯಿಸ್ತಾ ಇದ್ದಾರೆ. ಹಾಗೆ ಕುಜಗ್ರಹ 18ನೇ ತಾರೀಕು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸಿದ್ರೆ 17ನೇ ತಾರೀಕು ಸೂರ್ಯಗ್ರಹ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಹಾಗೆ ಬುಧ ಗ್ರಹ ಕೂಡ 7ನೇ ತಾರೀಕು ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಇನ್ನು ಉಳಿದ ಗ್ರಹಗಳ ಸ್ಥಾನಮಾನ ಅಂತ ನೋಡೋದಾದ್ರೆ ಕುಂಭ ರಾಶಿನಲ್ಲಿ ರಾಹು ಸ್ಥಿತನಾಗಿದ್ರೆ ಮೀನ ರಾಶಿನಲ್ಲಿ ಶನಿಗ್ರಹ ಸ್ಥಿತನಾಗಿರ್ತಾನೆ. ಹಾಗೆ ಸಿಂಹ ರಾಶಿನಲ್ಲಿ ಕೇತು ಹಾಗೂ ಸೂರ್ಯಗ್ರಹಗಳು ಸ್ಥಿತವಾಗಿರ್ತವೆ. ಹಾಗೆ ಇನ್ನು ಕನ್ಯಾ ರಾಶಿನಲ್ಲಿ ಬುಧ ಗ್ರಹ ಸ್ಥಿತನಾಗಿದ್ರೆ ಶುಕ್ರ ಗ್ರಹ ತುಲಾ ರಾಶಿನಲ್ಲಿ ಸ್ಥಿತವಾಗಿರ್ತವೆ. ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೇನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಮೀನ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಮೀನ ರಾಶಿಯವರಿಗೆ ಗುರುಬಲ ಬಂದಿದೆ. 5ನೇ ಮನೇಲಿ ಗುರು ಕುತ್ಕೊಂಡಿದ್ದಾನೆ. ಗುರು ದೃಷ್ಟಿ ಲಗ್ನದ ಮೇಲೆ ಬೀಳ್ತಾ ಇದೆ. ಸೊ ಹಾಗಾಗಿ ಮನೆಯಲ್ಲಿ ಶುಭ ಕಾರ್ಯಗಳಾಗಿರ್ಬೋದು ಅಥವಾ ಮದುವೆ ಕಾರ್ಯಗಳಾಗಿರ್ಬೋದು, ಹೋಮ ಹವನಗಳಾಗಿರ್ಬೋದು ಖಂಡಿತವಾಗ್ಲೂ ನೆರವೇರುವಂಥ ಒಂದು ಸಮಯ ಆಗಿರುತ್ತೆ. ಇದ್ರ ಜೊತೆಯಲ್ಲಿ ಏನು ಸಮಸ್ಯೆ ಅಂದರೆ 7.5 ಶುರುವಾಗಿದೆ ನಮಗೆ. ನಾನು ಲಗ್ನದಲ್ಲೇ ಬಂದು ಶನಿ ಕುತ್ಕೊಂಡಿದ್ದಾನೆ, ನಮಗೆ ಕಷ್ಟ ಆಗ್ತಿದೆ, ನೋವಾಗ್ತಿದೆ ಅಂತ ಹೇಳೋರು ಕೂಡ ಇದ್ದೇ ಇರ್ತಾರೆ. ಆದರೆ ನಿಮ್ಮ ಜಾತಕ ನೋಡಿಸ್ಕೊಳ್ಳಿ ಅಂತ ಹೇಳ್ತೀನಿ. 7.5 ತುಂಬ ನೋವನ್ನ ಕೊಡೋದಿಲ್ಲ. ನಿಮ್ಮ ಜೀವನದಲ್ಲಿ 3 ಸತಿ 7.5 ಬರೋ ಸಾಧ್ಯತೆ ಇರುತ್ತೆ. ಅದರಲ್ಲಿ ಮೊದಲನೇ ಸತಿ ಬಂದಾಗ ಸ್ವಲ್ಪ ನೋವನ್ನ ಸಂಕಟಗಳನ್ನ ಖಂಡಿತವಾಗ್ಲೂ ಕೊಡ್ತಾನೆ. ಆದರೆ 2ನೇ ಸತಿ 7.5 ಬರಬೇಕಾದ್ರೆ ಒಳ್ಳೆ ಫಲಗಳನ್ನ ಕೊಡ್ತಾನೆ. ಆ ಟೈಮಲ್ಲಿ ತುಂಬಾ ಉನ್ನತ ಸ್ಥಾನಕ್ಕೆ ಹೋಗುವಂಥ ಅವಕಾಶಗಳನ್ನ ಕೂಡ ಕೊಡ್ತಾನೆ. ಅದೇ 3ನೇ ಸತಿ ನಿಮಗೆ 7.5 ಬರಬೇಕಾದ್ರೆ ಮತ್ತೆ ನಿಮಗೆ ಕೆಲವು ಕಷ್ಟಗಳನ್ನ ನೋವುಗಳನ್ನ ಕೊಡ್ತಾನೆ. ಆದರೆ 7.5 ನಿಮ್ಮ ಜೀವನ ಪರ್ಯಂತದಲ್ಲಿ ಎಷ್ಟನೇ ಸತಿ ಬರ್ತಿದೆ ಅನ್ನೋದನ್ನ ನೋಡ್ಕೊಳ್ಳಿ. ಅದ್ರ ಮೇಲೆ ನಿಮಗೆ 7.5 ಏನು ಫಲ ಕೊಡುತ್ತೆ ಅನ್ನೋದನ್ನ ನೋಡ್ಕೋಬೋದು. ಹಾಗೆ ಶನಿ ಬಂದು ನಿಮಗೆ ಲಗ್ನದಲ್ಲೇ ಕುತ್ಕೊಂಡಿರೋದ್ರಿಂದ ಸ್ವಲ್ಪ ಲೇಜಿ ಫೀಲ್ ಆಗ್ತೀರಾ, ಬೇಗ ಬೇಗ ಕೆಲಸಗಳನ್ನ ಮಾಡಲ್ಲ ಅಥವಾ ಏನೋ ಆಯಾಸಗಳಾಗುವಂಥದ್ದು, ಈ ರೀತಿ ಕೆಲವು ಸಮಸ್ಯೆಗಳು ಕಾಡಿದ್ರು ಕೂಡ ಗುರು ದೃಷ್ಟಿ ಬೀಳ್ತಿರೋದ್ರಿಂದ ಅದಕ್ಕೂ ಕೂಡ ಒಂದು ಪರಿಹಾರ ಖಂಡಿತವಾಗ್ಲೂ ಸಿಗ್ತಾ ಹೋಗ್ತಾ ಇರುತ್ತೆ. ಜೊತೆಗೆ 12ನೇ ಮನೆಯಲ್ಲಿ ರಾಹು ಸ್ಥಿತನಾಗಿದ್ದಾನೆ. ನಿಮಗೆ ಗುರುಬಲ ಬಂದಿದೆ, ಖರ್ಚಾಗುತ್ತೆ, ಮನೆಯಲ್ಲಿ ಪೂಜೆ ಪುನಸ್ಕಾರಗಳಾಗುತ್ತೆ ಅಂತ ಖರ್ಚು ಆಗೇ ಆಗುತ್ತಲ್ವಾ. ಹಾಗೆ ಖರ್ಚು ಜಾಸ್ತಿ ಆಗುವಂಥದ್ದು. 12ನೇ ಮನೇಲಿ ರಾಹು ಬೇರೆ ಕುತ್ಕೊಂಡಿದ್ದಾನಲ್ವಾ, ಔಟ್ ಆಫ್ ಕಂಟ್ರಿಗೆ ಹೋಗಬೇಕು ಅಂತನೋ ಅಥವಾ ಏನೋ ಹೊಸ ಶುಭ ಕಾರ್ಯ ಮಾಡಬೇಕು ಅಂತನೋ, ಚಿಕ್ಕ ವಸ್ತು ತೊಗೊಳ್ಳೋವಂಥದ್ದು, ದೊಡ್ಡ ವಸ್ತು ತೊಗೊಂಡು ಖರ್ಚಾಗುವಂಥದ್ದು, ಈ ರೀತಿ ಒಂದಲ್ಲ ಒಂದು ರೀತಿಯಲ್ಲಿ ಖರ್ಚಂತೂ ಆಗ್ತಾನೆ ಇರುತ್ತೆ. ಹಾಗೆ ನೋಡಿ, ನಿಮಗೆ 10ನೇ ಮನೆಯಲ್ಲೂ ಕೂಡ 11ನೇ ಮನೆಗೆ ಕೂಡ ಗುರುವಿನ ದೃಷ್ಟಿ ಬೀಳ್ತಾ ಇದೆ. ಅಲ್ಲೂ ಕೂಡ ಲಾಭ, ನೀವೇನು ಕೆಲಸದಲ್ಲಿ ಕೈ ಇಟ್ಟರು ಕೂಡ ಲಾಭನ ತೊಗೊಂಬಂದು ಕೊಡ್ತಾನೆ. ಕಷ್ಟಪಟ್ಟು ಕೆಲಸ ಮಾಡಬೇಕಷ್ಟೇ, ಬರೋ ಅವಕಾಶಗಳನ್ನ ನೀವು ಸ್ವೀಕರಿಸಬೇಕು. ಅಯ್ಯೋ ಮೇಲ್ನೋಟಕ್ಕೆ ನೋಡ್ತಿದ್ದಂಗೆ ಇದಾಗಲ್ಲ ಬಿಡು, ಅದಾಗಲ್ಲ ಬಿಡು ಅಂತ ಅಂದ್ಕೊಳ್ಳೋದನ್ನ ಬಿಟ್ಟು ಪ್ರಯತ್ನ ಪಡೋಣ ಬಿಡು, ಏನಾಗುತ್ತೆ ಅಂತ ಪ್ರಯತ್ನ ಪಟ್ಟರೆ ಖಂಡಿತ ಉತ್ತಮವಾದ ಫಲಗಳನ್ನ ನಿರೀಕ್ಷೆ ಮಾಡ್ಬೋದು. 5ನೇ ಮನೆಗೆ ಕುಜ 2ನೇ ಮನೆ ಅಧಿಪತಿನೇ ಹೋಗಿ 5ನೇ ಮನೆಯಲ್ಲಿ ಕುತ್ಕೊಂಡಿದ್ದಾನೆ. ಇಲ್ಲೂ ಕೂಡ ನಿಮಗೆ ಪಿತ್ರಾರ್ಜಿತ ಆಸ್ತಿ ಬರೋದಾಗಿರ್ಬೋದು, ಭೂಮಿಯಿಂದ ಲಾಭ ಬರುವಂಥದ್ದಾಗಿರ್ಬೋದು ಎಲ್ಲನೂ ನಿರೀಕ್ಷೆ ಮಾಡ್ಬೋದು. ಆದರೆ ಮಕ್ಕಳ ಆರೋಗ್ಯಕ್ಕೆ ಅಷ್ಟು ಒಳ್ಳೇದಾಗಲ್ಲ. ಏನಾದರೂ ಕೆಲವು ಸಮಸ್ಯೆಗಳು ಅಲ್ಲಿ ಇಲ್ಲಿ ಬಿದ್ದು ಪೆಟ್ಟು ಮಾಡ್ಕೊಳ್ಳೋದು, ಕೈ ಕಾಲಿಗೆ ಏಟು ಮಾಡ್ಕೊಳ್ಳೋದು, ಮೂಳೆಗೆ ಏನಾದರೂ ಏಟು ಮಾಡ್ಕೊಳ್ಳೋ ಸಾಧ್ಯತೆಗಳು ಕೂಡ ಇರುತ್ತೆ. ಅದ್ರ ಕಡೆನೂ ನೀವು ಸ್ವಲ್ಪ ಗಮನ ಕೊಡಬೇಕು. ಇನ್ನು 6ನೇ ಮನೆ ಅಂತ ಬಂದಾಗ ಕೇತು ಮತ್ತು ಸೂರ್ಯ 6ನೇ ಮನೆಯಲ್ಲೇ ಸ್ಥಿತವಾಗಿದ್ದಾವೆ. ಸೊ ಸೂರ್ಯ 6ನೇ ಮನೆಯಲ್ಲಿರೋದ್ರಿಂದ ಗೌರ್ಮೆಂಟಿಂದ ಏನಾದ್ರು ಅನುಕೂಲಗಳಾಗೋದು, ಮೇಲಧಿಕಾರಿಗಳಿಂದ ಅನುಕೂಲಗಳಾಗೋದು, ಕೋರ್ಟಲ್ಲಿ ಕೇಸ್ ಇದ್ದರೆ ನಿಮ್ಮ ಕಡೆ ನಿಮ್ಮ ಪರವಾಗಿ ಆಗುವಂಥದ್ದು, ಬ್ಯಾಂಕಲ್ಲಿ ಲೋನ್ಗಳು ಸ್ಯಾಂಕ್ಷನ್ ಆಗುವಂಥದ್ದು ಎಲ್ಲನೂ ನಿರೀಕ್ಷೆ ಮಾಡ್ಬೋದು. ಆದರೆ ಅದೇ ಜಾಗದಲ್ಲಿ ಕೇತು ಕುತ್ಕೊಂಡಿರೋದ್ರಿಂದ ಸ್ವಲ್ಪ ತಡೆ ಮಾಡ್ತಾನೆ, ನಿಧಾನ ಮಾಡ್ತಾನೆ, ಅಥವಾ ಆಪ್ರೇಷನ್ಗಳಾಗುವಂಥ ಸಾಧ್ಯತೆಗಳನ್ನ ಕೂಡ ಕೊಡ್ತಾನೆ. ಅದನ್ನೂ ಕೂಡ ನೀವು ಗಮನಿಸಬೇಕಾಗತ್ತೆ. ಇನ್ನು 7ನೇ ಮನೆ ಅಧಿಪತಿ 7ನೇ ಮನೆಯಲ್ಲೇ ಸ್ಥಿತನಾಗಿದ್ದಾನೆ. ಶನಿ ಲಗ್ನದಲ್ಲಿ ಕುತ್ಕೊಂಡು 7ನೇ ಮನೆ ನೋಡೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣ ಪುಟ್ಟ ವೈಮನಸ್ಯಗಳು ಬರುತ್ತೆ. ಆದರೆ ಬುಧ ಅಲ್ಲೇ ಕುತ್ಕೊಂಡಿರೋದ್ರಿಂದ ಅದನ್ನು ಬ್ಯಾಲೆನ್ಸ್ ಮಾಡುವಂಥ ಒಂದು ಅವಕಾಶ ಕೊಡ್ತಾನೆ. ಪ್ರೀತಿ ವಿಶ್ವಾಸನ ಚೆನ್ನಾಗಿ ಇಟ್ಕೊತಾನೆ. ಹಾಗೆ 8ನೇ ಮನೆಯಲ್ಲಿ ಶುಕ್ರ ಸ್ಥಿತನಾಗಿ ಕೂತ್ಕೊಂಡಿದ್ದಾನೆ. ಸೊ ಇಲ್ಲೇನಾಗುತ್ತೆ, ಆರೋಗ್ಯ ಸಮಸ್ಯೆಗಳು,
ಯಾವ ರೀತಿಯಾದ ಆರೋಗ್ಯ ಸಮಸ್ಯೆಗಳು, ಗುಪ್ತಾಂಗಗಳಲ್ಲಿ ಸಮಸ್ಯೆ ಬರೋದಾಗಿರ್ಬೋದು, ಇಂಟರ್ನಲ್ ಆರ್ಗನ್ಸಲ್ಲಿ ಏನಾದ್ರು ಸಮಸ್ಯೆಗಳು ಬರುವಂಥದ್ದಾಗಿರ್ಬೋದು, ಇದು ಕೂಡ ಕಾಡಕ್ಕೆ ಶುರುವಾಗುತ್ತೆ. ಅಥವಾ ಹೆಣ್ಮಕ್ಳಿಂದ ಏನಾದ್ರು ಸಮಸ್ಯೆಗಳು ಬರುವಂಥದ್ದು, ಇದು ಕೂಡ ಆಗೋ ಚಾನ್ಸಸ್ ಇರುತ್ತೆ. ಒಳ್ಳೇದೇನಾಗ್ಬೋದು ಅಂತ ನೋಡಿದ್ರೆ, ಯಾವುದಾದ್ರೂ ಹಣ ನೀವು ಕೂಡಿಟ್ಟಂಥ ಹಣ ಬರುವಂಥದ್ದು, ಇನ್ಶೂರೆನ್ಸ್ ಹಣ ಬರುವಂಥದ್ದು, ಈ ರೀತಿ ಯಾವುದಾದ್ರೂ ಒಳ್ಳೆಯ ಅನುಕೂಲಗಳು ಕೂಡ ನಿಮಗೆ ಆಗ್ತಾ ಹೋಗ್ತಾ ಇರುತ್ತೆ. ಇನ್ನು 9ನೇ ಮನೆ ಅಂತ ನೋಡೋಕೆ ಬಂದಾಗ, ಗುರುವಿನ ದೃಷ್ಟಿ 9ನೇ ಮನೆ ಮೇಲೆ ಬೀಳ್ತಾ ಇರೋದ್ರಿಂದ ಅದೃಷ್ಟಕರವಾದ ಕೆಲವು ಬದಲಾವಣೆಗಳಾಗ್ತಾ ಹೋಗ್ತಾ ಇರುತ್ತೆ ನಿಮ್ಮ ಜೀವನದಲ್ಲಿ. ಅದೃಷ್ಟಕರವಾದ್ದು ಅಂದರೆ ಯಾವುದಾದ್ರೂ ಒಳ್ಳೆ ವಿಚಾರಗಳು ಕೇಳುವಂಥದ್ದಾಗಿರ್ಬೋದು, ಅಥವಾ ನೀವು ನಿರೀಕ್ಷೆ ಮಾಡದೇ ಇರೋವಂಥದ್ದು ಕೆಲವೊಂದು ನಿಮ್ಮ ಜೀವನದಲ್ಲಿ ನಡೀತಾ ಹೋಗುವಂಥದ್ದಾಗಿರ್ಬೋದು, ಎಲ್ಲನೂ ಕೂಡ ಖಂಡಿತವಾಗ್ಲೂ ನೀವು ನಿರೀಕ್ಷೆ ಮಾಡಬಹುದು. ಹಾಗೆ ಈ ತಿಂಗಳಲ್ಲಿ ನಿಮಗೆ ಆಲ್ಮೋಸ್ಟ್ ಒಳ್ಳೆಯದೇ ಜಾಸ್ತಿ ಇದೆ, ನೆಗೆಟಿವ್ ಅನ್ನೋದು ಕೂಡ ಇದೆ, ಸ್ವಲ್ಪ ಪ್ರಮಾಣದಲ್ಲಿದೆ. ಸೊ ಇದಕ್ಕೆ ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ, ಮೊದಲನೇದಾಗಿ ಗುರುಗಳ ಆರಾಧನೆ ಜಾಸ್ತಿ ಮಾಡಬೇಕು. ಗುರುಗಳ ದೇವಸ್ಥಾನಕ್ಕೆ ಹೋಗುವಂಥದ್ದು, ಕಡಲೆಕಾಳನ್ನ ಪ್ರತಿ ಗುರುವಾರ ದಿವಸ ಕಡಲೆಕಾಳಿಂದ ಮಾಡಿರೋಂಥ ಯಾವುದಾದ್ರೂ ಖಾದ್ಯಗಳನ್ನ ಮಾಡ್ಕೊಂಡು ತಿನ್ನುವಂಥದ್ದು, ಹಾಗೆ ಗುರು ಹಿರಿಯರ ಆಶೀರ್ವಾದ ತಗೊಳ್ಳೋದು, ಗುರುಗಳ ಸೇವೆ ಮಾಡುವಂಥದ್ದನ್ನ ಮಾಡ್ಕೋಬೇಕಾಗತ್ತೆ. ಶನಿ ಆರಾಧನೆ ಮಾಡ್ಕೊಳ್ಳುವಂಥದ್ದು, ಶನಿವಾರ ಸಾಯಂಕಾಲ ನಿರ್ಗತಿಕರಿಗೆ ಸಹಾಯ ಮಾಡುವಂಥದ್ದು, ಅಥವಾ ಕಾಗೆಗಳಿಗೆ ಆಹಾರ ಹಾಕುವಂಥದ್ದು, ಹೀಗೆ ಶನಿಯ ಆರಾಧನೆ ಮಾಡ್ಕೊಳ್ಳುವಂಥದ್ದು. ರಾಹು 12ನೇ ಮೇಲೆ ಕೂತ್ಕೊಂಡು ಖರ್ಚು ಜಾಸ್ತಿ ಮಾಡ್ತಿರೋದ್ರಿಂದ ದುರ್ಗಾದೇವಿ ಆರಾಧನೆ ಜಾಸ್ತಿ ಮಾಡ್ಕೊಳ್ಳೋದು. ಶುಕ್ರವಾರ ದಿವಸ ರಾಹುಗಾಲದಲ್ಲಿ ದುರ್ಗಾದೇವಿಯ ದೇವಸ್ಥಾನಗಳಿಗೆ ಹೋಗುವಂಥದ್ದು, ಕುಂಕುಮಾರ್ಚನೆ ಮಾಡಿಸ್ಕೊಳ್ಳುವಂಥದ್ದು, ಪ್ರತಿದಿನ ಹಣೆಗೆ ಆ ಕುಂಕುಮನ ಇಟ್ಕೊಂಡು ಹೊರಗಡೆ ಹೋಗೋದ್ರಿಂದನೂ ಆಗುವಂಥ ಕೆಲವು ಸಮಸ್ಯೆಗಳನ್ನ ಖಂಡಿತವಾಗ್ಲೂ ನೀವು ಪಾರಾಗ್ಬೋದು. ಇನ್ನು ಇಲ್ಲಿವರೆಗೂ ಕೂಡ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ಏನೆಲ್ಲ ನಡೀತಿದೆ ನಿಮ್ಮ ಜೀವನದಲ್ಲಿ, ಅದಕ್ಕೆ ತಕ್ಕ ಪರಿಹಾರಗಳನ್ನ ಕೂಡ ನಾವು ಹೇಳಿದ್ದೀವಿ. ಆದರೂ ಕೂಡ ಕೆಲವ್ರಿಗೆ ಏನಾಗುತ್ತೆ ಅಂತಂದರೆ, ಮೇಡಮ್ ನೀವು ಹೇಳ್ತಿದ್ದೀರಾ ಒಳ್ಳೇದಾಗತ್ತೆ ಅಂತ, ನಮ್ಗೆ ಒಳ್ಳೇದಾಗ್ತಿಲ್ಲ, ನಮ್ಗೆ ನೆಗೆಟಿವ್ ಆಗ್ತಿದೆ ಅನ್ನೋರು ಕೂಡ ಇರ್ತಾರೆ. ಕೆಲವ್ರು ಏನು ಮಾಡ್ತಾರೆ, ಅವರಿಗೆ ಡೇಟ್ ಆಫ್ ಬರ್ತ್ ಇರಲ್ಲ, ಟೈಮಿಂಗ್ಸ್ ಇರಲ್ಲ, ಏನು ಇಲ್ಲದೆ ಹೋದರೂ ಕೂಡ ನಮ್ಮ ರಾಶಿ ಅದು, ನಮ್ಮ ನಕ್ಷತ್ರ ಇದು, ನಮ್ಮ ಹೆಸ್ರು ಥರ ಇಟ್ಟಿದ್ದಾರೆ ಅಂತ ಹೆಸ್ರು ಬಲದ ಮೇಲೆ ನೋಡೋಕ್ಕೆ ಹೋಗ್ತೀರಾ. ಅದು ತುಂಬಾ ರಾಂಗ್ ಕಾನ್ಸೆಪ್ಟ್. ಆ ಥರ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ನಿಮ್ಮದು ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಎಲ್ಲ ಇತ್ತು ಅಂತಂದರೆ ನೀವು ಅದನ್ನು ಚೆಕ್ ಮಾಡಿಸ್ಕೊಂಡು ಅದರಲ್ಲಿ ಬರುವಂತಹ ರಾಶಿ ನಕ್ಷತ್ರನ ದಯವಿಟ್ಟು ಫಾಲೋ ಮಾಡಿ. ಖಂಡಿತವಾಗ್ಲೂ ಅದು ಅಕ್ಯುರೇಟ್ ಆಗುತ್ತೆ. ಅಥವಾ ನಿಮ್ಮ ದಶಾಭುಕ್ತಿಗಳೇನು ನಡೀತಿದೆ, ನಿಮಗೇನಾದರೂ ಇವಾಗ ದುಸ್ಥಾನದ ಅಧಿಪತಿಗಳದ್ದೇನಾದರೂ ದಶಾಭುಕ್ತಿಗಳು ನಡೀತಿದ್ರೆ ಖಂಡಿತವಾಗ್ಲೂ ನಾವೇ ಒಳ್ಳೆ ಫಲಗಳನ್ನ ಹೇಳಿದರೂ ಕೂಡ ನಿಮಗೆ ನೆಗೆಟಿವ್ ಫಲಗಳು ನಡೀತಾ ಇರುತ್ತೆ. ಅಂದರೆ ಒಳ್ಳೆ ಫಲಗಳಲ್ಲಿ ನೆಗೆಟಿವ್ ಫಲಗಳಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟೇನೆ. ಇನ್ನು ಒಳ್ಳೆ ಫಲಗಳು ನಾವೇನಾದರೂ ಹೇಳ್ತಿದ್ದು ಅಥವಾ ನೆಗೆಟಿವ್ ಏನಾದರೂ ನಾವು ಹೇಳ್ತಾ ಇದ್ದು ನಿಮ್ಮ ದಶಾಭುಕ್ತಿಗಳು ತುಂಬ ಚೆನ್ನಾಗಿತ್ತು ಅಂತಂದರೆ ನಿಮಗೆ ಒಳ್ಳೆ ಫಲಗಳು ಅಲ್ಲಿ ಸ್ವಲ್ಪ ಕೊರತೆಗಳು ಉಂಟಾಗೋಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಜೊತೆಯಲ್ಲಿ ನಿಮ್ಮ ದಶಾಭುಕ್ತಿ ಏನು ನಡೀತಿದೆ, ಗ್ರಹಗಳ ಸ್ಥಾನಮಾನ ಹೇಗಿದೆ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ದಯವಿಟ್ಟು ಅದನ್ನು ಒಂದ್ಸತಿ ಪರಿಶೀಲನೆ ಮಾಡಿಸ್ಕೊಂಡು ಅದಕ್ಕೂ ತಕ್ಕಾದ ಪರಿಹಾರಗಳನ್ನ ಮಾಡ್ಕೊಂಡು ಹೋಗಿ. ಸೊ ಎಲ್ಲರಿಗೂ ಕೂಡ ಈ ಇನ್ಫಾರ್ಮೇಷನ್ನು ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಿಮಗೇನಾದರೂ ನಿಮ್ಮ ಜಾತಕಗಳನ್ನ ಪರೀಕ್ಷೆ ಮಾಡಿಸ್ಕೋಬೇಕು ಅನ್ನೋದಿತ್ತು ಅಂದರೆ ನಮ್ಮ ನಂಬರ್ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.